ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಊರಿಗೆ ಹೋಗ್ತಾಯಿದ್ದೀವಿ, ಅದಕ್ಕೇ ಚಾನಲಿಗೆ ಹೋಗೋಣ ಅಂತೇಳಿ ಚಾನಲಿಗೆ ಹೋಗ್ತಾಯಿದ್ವಿ. ಅಮ್ಮ ರೊಟ್ಟಿ ಮಾಡ್ತಾಯಿದ್ರು. ರೊಟ್ಟಿಗೆ ಮೊಟ್ಟೆ ಮತ್ತು ಈರುಳ್ಳಿ ಹಾಕಿ ಪಲ್ಯ ಮಾಡಿದ್ದೀವಿ. ನಾನು ಚಾನಲಿಗೆ ಬಂದಿದ್ದೀವಿ. ಇವಾಗ ಚಾನಲಲ್ಲಿ ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ತೊಳ್ಕೊಂಡು ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು, ಯಾಕೆಂದರೆ ನಮ್ಮ ಮನೆ ರಿಪೇರಿ ಮಾಡಿಸ್ತಾಯಿದ್ದೀವಿ, ಬಚ್ಚಲು ಬಾತ್ರೂಮ್ ಎಲ್ಲ. ಹಾಗಾಗಿ ಫಸ್ಟು ಸಂಪ್ ಕಟ್ತಿದ್ದಾರೆ, ಟೈಲ್ಸ್ ಹಾಕ್ತಿದ್ದಾರೆ ಹಿಂದೆನೂ. ನಮ್ಮ ದೊಡ್ಡಮ್ಮ ಊರಲ್ಲಿ ಚಾನಲಿಗೆ ಹೋಗ್ತಾಯಿದ್ದೀವಿ ಸ್ನಾನ ಮಾಡೋಣ ಅಂತೇಳಿ. ಸೆಕೆ ಇರೋದ್ರಿಂದ ಪರವಾಗಿಲ್ಲ, ಸ್ವಲ್ಪ ಸ್ನಾನ ಎಲ್ಲ ಚಾನಲಲ್ಲೇ ಮಾಡ್ಕೋತಿದ್ದೀವಿ. ಇನ್ನೊಂದು 2-3 ದಿನ ಆದಮೇಲೆ ರೆಡಿ ಆಗುತ್ತೆ. ಪೈಪ್ಲೈನ್ ಕನೆಕ್ಷನ್ ಎಲ್ಲ ಕೊಡ್ತಾರೆ ಸಿಂಟೆಕ್ಸಿಗೆ. ಅದಾದಮೇಲೆ ಅಕ್ಕನ ಮಗಳು ಕೂಡ ಬಂದಿದ್ಲು ಚಾನಲ್ಗೆ. ಸ್ವಲ್ಪ ಚಾನಲಲ್ಲಿ ಆಟ ಆಡಿದ್ಕೊಂಡು, ನನ್ನ ಮಗಳಿಗೆ ತುಂಬ ಇಷ್ಟ ಚಾನಲಲ್ಲಿ ಸ್ನಾನ ಮಾಡೋದು ಅಂದರೆ. ಅದರಲ್ಲೂ ಚಿಕ್ಕವನಿಗೆ ಅಂದರೆ ತುಂಬಾ ಇಷ್ಟ. ಅವನು ಎದ್ದು ಬರೋದೇ ಇಲ್ಲ ಚಾನಲಿಂದ, ಅಷ್ಟು ಇಷ್ಟಪಟ್ಟು ಆಟ ಆಡ್ತಾನೆ. ಈ ಸಲವೇ ಜಾಸ್ತಿ ಚಾನಲಲ್ಲಿ ಸ್ನಾನ ಮಾಡ್ತಾ ಇರೋದು, ಅದು ರಿಪೇರಿ ಆಗಿದೆ ಅಂತೇಳಿ. ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ಹಂಗೆ ಬಂದ್ವಿ ಮನೆಗೆ ಬಂದು ತಿಂಡಿಲ್ಲ ತಿಂದು ನಾವು ರೆಡಿಯಾಗಿ ಇವಾಗ 12 ಗಂಟೆ ಆಗಿದೆ ಟೈಮಿಂಗ್ಸು. ಊರಿಗೆ ಹೋಗ್ತಾಯಿದ್ವಿ. ಇದು ನಮ್ಮೂರು ಬಸ್ ಸ್ಟ್ಯಾಂಡು. ಇಲ್ಲಿಂದ ಒಂದು ಬಸ್ಸಿಗೆ ಹೋಗಬೇಕು, ಅದಾದಮೇಲೆ ಇನ್ನೊಂದು ಬಸ್ಸಿಗೆ ಹೋಗಬೇಕು ಶಿವಮೊಗ್ಗಕ್ಕೆ. ಡೈರೆಕ್ಟು ಶಿವಮೊಗ್ಗಕ್ಕೆ ಬಸ್ ಇದೆ, ಅದು ಟೈಮಿಂಗ್ಸ್ ನಮಗೆ ಗೊತ್ತಿಲ್ಲ. ಹಾಗಾಗಿ ಹೋಗಿ ಸ್ವಲ್ಪ ಹೊತ್ತಿಗೆ ಬಸ್ ಕೂಡ ಬಂತು. ಇದು ಕೈಮಾರ್ಕ್ ಹೋಗುತ್ತೆ. ಕೈಮಾರ್ಕ್ದಿಂದ ನಾವು ಮತ್ತೊಂದು ಬಸ್ ಹತ್ಕೊಂಡು ಹೋಗಬೇಕು. ಗೌರ್ಮೆಂಟ್ ಬಸ್ಸಿಗೆಲ್ಲ ಕಾಯೋದಿಲ್ಲ, ಮತ್ತು ಯಾರು ಕಾಯ್ದುಕೊಂಡಿರ್ತಾರೆ ಅಂತೇಳಿ ನಮ್ಮೂರಿಂದ ಗೌರ್ಮೆಂಟ್ ಬಸ್ ಕೂಡ ಇದೆ. ಸಂಜೆ ಬೇಗ ಹೋದರೆ ಸಂಜೆ ಅಷ್ಟೊತ್ತಿಗೆ ಹೋಗ್ಬೋದು. ಶಿವಮೊಗ್ಗದಿಂದ 110 ಕಿಲೋಮೀಟ್ರ್ ಆಗುತ್ತೆ ನಮ್ಮ ದೊಡ್ಡಮ್ಮನ ಮನೆ ಇರೋದು. ಅಟ್ಲೀಸ್ಟ್ 3.5 ಅವರ್ ಬೇಕಾಗುತ್ತೆ. ಹಾಗಾಗಿ ಮತ್ತು ಶಿವಮೊಗ್ಗ ಬಸ್ ಕೂಡ ರೆಡಿ ಇತ್ತು, ಅದರಲ್ಲಿ ಹತ್ಕೊಂಡಿದ್ದೀವಿ ಇವಾಗ. ಶಿವಮೊಗ್ಗದಿಂದ ಮತ್ತೆ ಒಂದು ಬಸ್ಸಿಗೆ ಹೋಗಬೇಕು. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೇನು ಹೋಗಲ್ಲ, ಪ್ರೈವೇಟ್ ಬಸ್ಗಳೇ ಇರ್ತವೆ, ಅದಕ್ಕೆ ಹೋಗೋಣ ಅಂತೇಳಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೇ ಹೋಗ್ತಾಯಿದ್ದೀನಿ ಇವಾಗ. ಇದು ಹೊಸ್ದಾಗಿ ಮಾಲ್ ಓಪನ್ ಆಗಿದೆಯಲ್ಲ, BSC ವಿನಾಯಕ ಮಾಲ್ ಅಂತೆ. ಹೋಗೋಣ ಅಂದ್ಕೊಂಡಿದ್ವಿ, ಟೈಮ್ ಆಗೋಯ್ತು, ಹೋಗ್ಲಿಕ್ಕಾಗಲಿಲ್ಲ. ಅಲ್ಲಿ ನಂಗೆ ಬೇರೆ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಪ್ರೈವೇಟ್ ಬಸ್ಸಲ್ಲಿ ಲಾಸ್ಟಲ್ಲಿ ಇರೋದು ಸೊರಬ ಬಸ್ಸು ಕೂಡ ರೆಡಿ ಇತ್ತು. ನಮಗೆ ಚೆನ್ನಾಗಾಯಿತು, ಕಾಯೋ ಟೈಮಿಂಗ್ಸ್ ಏನಿರಲಿಲ್ಲ. ಬಸ್ಸು ಒಳಗೆ ತುಂಬ ಸೆಕೆ ಆಗ್ತಾಯಿತ್ತು. ಈ ಸಲ ಬೆಂಗಳೂರು ಕಡೆಯೂ ತುಂಬ ಸೆಕೆ ಇದೆ, ಈ ಕಡೆ ಮಲೆನಾಡು ಕಡೆಯೂ ತುಂಬ ಸೆಕೆ, ಶಿವಮೊಗ್ಗದಲ್ಲೂ ಕೂಡ.
ಅದಾದಮೇಲೆ ನಾನು ಸೊರಬದಿಂದನೂ ಬಸ್ ಚೇಂಜ್ ಮಾಡಿದೆ. ಸೊರಬದಿಂದ ಆರೀಶಿಗೆ ಡೈರೆಕ್ಟ್ ಬಸ್ ಸಿಕ್ತು ನಮ್ಮ ದೊಡ್ಡಮ್ಮ ಊರಿಗೆ. ಇದು ಚಂದ್ರಗುತ್ತಿ. ಅದಾದಮೇಲೆ ಊರು ಬಂತು. ನಮ್ಮ ಅಕ್ಕನ ಮಗಳು ಕೂಡ ಇದ್ಲು ಅದರಲ್ಲಿ, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು. ಅವಳು ನಾನು ಇವಾಗ ಊರ ಹತ್ರ ಬಂತು ಹೇಳ್ಬೇಕು ಇವಾಗ. ನನ್ನ ಮಕ್ಕಳಿಗೆ ತುಂಬ ಖುಷಿ ಈ ಥರ ಊರಿಗೆ, ಯಾಕೆಂದರೆ ವರ್ಷಕ್ಕೆ ಒಂದು ಸಲ ಬರ್ತೀವಲ್ವ, ಅದು ಅವ್ರಿಗೆ ತಿರುಗ್ತಿದ್ರೆ ಖುಷಿಯಾಗುತ್ತೆ ಊರಿಗೆ ಹೋದರೆ. ಅಷ್ಟರಲ್ಲಿ ಈ ಗ್ಯಾಂಗೆಲ್ಲ ಹೋಗಿ ಕೌಳಿಕಾಯಿ ಸಿಗುತ್ತೆ ಈ ಕಡೆ, ಒಂದು ಹಣ್ಣು, ಅದನ್ನೆಲ್ಲ ಕಿತ್ಕೊಬರೋಕೆ ಹೋಗಿದ್ರು. ಇದೇ ನಮ್ಮ ದೊಡ್ಡಮ್ಮನ ಮನೆ. ಎಲ್ಲ ಹೊರಗಡೆ ಬಂದರು, ನಾವು ಬಂದಿದ್ದಕ್ಕೆ ವೆಲ್ಕಮ್ ಮಾಡಿದ್ರು. ನಮಗೆಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ಅವರು ಅಡುಗೆ ಮಾಡ್ಕೊಂಡು ಕಾಯ್ತಾಯಿದ್ರು. ಹೋಳಿಗೆ ಮಾಡಿದ್ರು ಇವತ್ತು, ಏಕೆಂದರೆ ನಮ್ಮ ಅಕ್ಕ ನಮ್ಮ ಮೊಮ್ಮಗಳು ಬರ್ತಡೇ ಇತ್ತು ಮತ್ತು ಹಬ್ಬನೂ ಅಲ್ವಾ, ಹಂಗಾಗಿ ಒಬ್ಬಟ್ಟು ಮಾಡಿದರು. ಒಬ್ಬಟ್ಟೆಲ್ಲ ತಿಂದಮೇಲೆ ನಮ್ಮ ಮನೆ ಪಕ್ಕ, ನಮ್ಮ ದೊಡ್ಡಮ್ಮನ ಮನೆ ಪಕ್ಕ ಮಾವಿನ ಗಿಡ ಇತ್ತು. ನನ್ನ ಮಗನಿಗೆ ನೋಡಿ ಫುಲ್ ಖುಷಿ ಆಯಿತು. ಕೆಳಗಡೆನೇ ಇತ್ತು, ಟ್ರೈ ಮಾಡ್ತಾಯಿದ್ದ. ಅವನಿಗೆ ಸಿಗ್ತಿರ್ಲಿಲ್ಲ, ನಮಗೆಲ್ಲ ಸಿಗೋದು. ಅದು ತುಂಬ ಹುಳಿ ಐತೆ ಅಂತ ಅಂದರು. ಅದಾದಮೇಲೆ ನಾಳೆ ಕುರಿ ಮಾಡಬೇಕಲ್ವ, ಅದಕ್ಕೆ ಪಾತ್ರೆಗಳೆಲ್ಲ ತೊಗೊಂಬಂದರು ದೊಡ್ಡ ದೊಡ್ಡವು. ಆಮೇಲೆ ಸ್ವಲ್ಪ ನೆಂಟ್ರಿ ಅಕ್ಕ ಊರವರಿಗೆ ಕರಿಬೇಕು ಅಂತೇಳಿ ನಾನು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಇಲ್ಲೆಲ್ಲ ಕರೆಯೋಕ್ಕೆ ಹೋದರೆ ಅವರು ತಲೆಗೆ ಎಣ್ಣೆ ಹಾಕಿ ಅರಿಶಿನ ಕೊಟ್ಟು ಕಳಿಸ್ತಾರೆ. ತುಂಬ ಖುಷಿಯಾಗುತ್ತೆ ನನಗಿಲ್ಲಿ, ಏಕೆಂದರೆ ನಾನು ಇಲ್ಲೇ 2 ವರ್ಷ ಓದಿದ್ದೆ. ಇವಾಗೂ ಎಲ್ಲ ನೆನ್ಪಿಟ್ಕೊಂಡು ಮಾತಾಡಿಸ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.